ಇನ್ನು ಪ್ರಧಾನಿ ಮೋದಿ 11 ವರ್ಷಗಳ ಆಡಳಿತದಲ್ಲಿ ಸಮಾಜದ ಕೆಳವರ್ಗದ ಏಳಿಗೆಯ ಗುರಿಯನ್ನ ಇಟ್ಕೊಂಡು ನಡೆದಿದ್ದಾರೆ. 2014ರ ನಂತರ ಸಮಾಜದ ಕೊನೆ ಸಾಲಿನಲ್ಲಿ ನಿಂತ ಮಹಿಳೆಯರಿಗೆ ಘನತೆಯಿಂದ ಬದುಕುವಂತ ಹಕ್ಕನ್ನು ನೀಡೋದಕ್ಕೆ ಬಹಳ ಅಗತ್ಯವಾದ ಪ್ರತಿ ನಿರ್ಧಾರವನ್ನ ಮೋದಿ ತೆಗೆದುಕೊಳ್ಳೋ ಪ್ರಯತ್ನ ಪಟ್ಟಿದ್ದಾರೆ. ಮೋದಿ ಸರ್ಕಾರವು ಮಹಿಳಾ ಸಶಕ್ತೀಕರಣಕ್ಕಾಗಿ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಇದು ದೇಶದ ಮಹಿಳಾ ಸಮುದಾಯದ ಜೀವನವನ್ನೇ ಬದಲಾಯಿಸಿದೆ ಕೂಡ. ಹಾಗಾದ್ರೆ ಕಳೆದ 11 ವರ್ಷದಲ್ಲಿ ಮಹಿಳಾ ಶಕ್ತಿ ಹೇಗೆ ಹೊಸ ತಿರುವನ್ನ ಪಡೆದಿದೆ? ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡುವ ಕೆಲಸ ಯಾವ ವೇಗದಲ್ಲಿ ನಡೀತಾ ಇದೆ? ಬನ್ನಿ ವರದಿಯಲ್ಲಿ ನೋಡ್ಕೊಳ್ಳೋಣ. नारी नीति, निष्ठा, निर्णय शक्ति और नेतृत्व की प्रतिबिंब होती है. मां भारती का उज्जवल भविष्य सुनिश्चित करने में नारी शक्ति का यह सामर्थ्य भारत की अनमोल शक्ति है. मोदी सरकार ने एक के बाद एक महिला हित में निर्णय लिए. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ತಮ್ಮ ಉಕ್ಕಿನಂತಹ ಇಚ್ಛಾಶಕ್ತಿಯ ಮೂಲಕ ವಿಜಯಗಾಥೆಯನ್ನು ಬರೆಯುವ ನಾಯಕನ ಹೆಸರೇ ನರೇಂದ್ರ ದಾಮೋದರ ದಾಸ್ ಮೋದಿ. ಅಸಾಧ್ಯ ಎನ್ನುವ ದಟ್ಟ ಮೋಡಗಳಿಂದ ಆವೃತವಾದ ಆಗಸದಲ್ಲೂ ತನ್ನ ವಿಜಯ ಪತಾಕೆಯನ್ನ ಹಾರಿಸುವ ನರೇಂದ್ರ ಮೋದಿ ಎಂತಹ ಕಠಿಣ ಸಂದರ್ಭದಲ್ಲೂ ಎಂದಿಗೂ ತಲೆಬಾಗದ ಕರ್ಮಯೋಗಿ ರಾಜಕಾರಣಿ. ಇದು ಮೋದಿಯವರ ದೊಡ್ಡ ಶಕ್ತಿಯೂ ಹೌದು. ಆ ಶಕ್ತಿಯ ಮುಂದೆ ದೊಡ್ಡ ದೊಡ್ಡ ಕಷ್ಟಗಳು ಸಹ ತಲೆಬಾಗಬೇಕಾಗತ್ತೆ. मोदी समस्याओं को टालता नहीं, मोदी समस्याओं से टकराता है, उनके स्थायी समाधान के लिए काम करता है. 2014ರಲ್ಲಿ ಯಾವಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೋ ಆವತ್ತೇ ಮಹಿಳಾ ಸಶಕ್ತೀಕರಣಕ್ಕಾಗಿ ನಾರಿ ಶಕ್ತಿಯನ್ನ ಜಾಗೃತಗೊಳಿಸಬೇಕು ಅಂತ ನಿರ್ಧಾರ ಮಾಡಿದ್ರು. ಅದರ ಪ್ರತಿಫಲವೇ ಈಗ ನಾರಿ ಶಕ್ತಿ ಒಂದು ರಾಷ್ಟ್ರೀಯ ಮಿಷನ್ ಆಗಿ ಮಾರ್ಪಟ್ಟಿದೆ. ಇದರಿಂದ ನಗರ ಪ್ರದೇಶದವರಾಗ್ಲಿ, ಗ್ರಾಮೀಣ ಪ್ರದೇಶದವರಾಗ್ಲಿ, ಯುವತಿಯರಾಗ್ಲಿ, ವೃದ್ಧೆಯರಾಗ್ಲಿ ಯಾವುದೇ ಮಹಿಳೆಯರಿಗೆ ಗೌರವ, ಸುರಕ್ಷತೆ ಮತ್ತು ಸಶಕ್ತರನ್ನಾಗಿ ಮಾಡುತ್ತೆ. ಜಲ, ನೆಲ, ವಾಯು ಪ್ರತಿಯೊಂದು ದಿಕ್ಕು ದೇಶದ ಮೂಲೆ ಮೂಲೆಯಲ್ಲೂ ಮಹಿಳೆಯರ ಯಶೋಗಾಥೆಗಳೇ ಕಾಣಸಿಗ್ತಾ ಇದೆ. ಮಹಿಳಾ ಸಶಕ್ತೀಕರಣ ಯಾವುದೇ 1 ವರ್ಷದ ಕೆಲಸವಲ್ಲ, 11 ವರ್ಷಗಳ ನಿರಂತರ ಪ್ರಕ್ರಿಯೆ. ಮೋದಿ ಸರ್ಕಾರದ ಮಹಿಳಾ ಹಿತ ನೀತಿಯಿಂದ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಕಾನೂನಿನ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರು ಸಶಕ್ತರಾಗಿದ್ದಾರೆ. ಮೋದಿ ನೀತಿಯಿಂದ ನಾರಿ ಶಕ್ತಿಗೆ ಹೊಸ ವೇಗ ಸಿಕ್ಕಿದ್ದು ಶಿಕ್ಷಣದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಭಾರಿ ಹೆಚ್ಚಳವಾಗಿದೆ. ಸ್ವಯಂ ಸೇವಕ ಸಮೂಹಗಳ ನೇತೃತ್ವವನ್ನ ಮಹಿಳೆಯರೇ ವಹಿಸಿಕೊಳ್ತಿದ್ದಾರೆ. ಮಹಿಳೆಯರು ತಮ್ಮದೇ ಆದ ಸ್ವಂತ ವ್ಯವಸಾಯ ಮಾಡ್ತಿದ್ದಾರೆ. ವಿಜ್ಞಾನ, ರಕ್ಷಣಾ ಕ್ಷೇತ್ರ ಮತ್ತು ಕ್ರೀಡಾ ಕ್ಷೇತ್ರದಲ್ಲೂ ಮಹಿಳೆಯರು ಪ್ರಗತಿ ಸಾಧಿಸ್ತಾ ಇದ್ದಾರೆ. ದೇಶದ ಭವಿಷ್ಯಕ್ಕೆ ಪ್ರಧಾನಿ ಮೋದಿಯವರ ನಾರಿ ಶಕ್ತಿ ಒಂದು ಹೊಸ ಆಕಾರ ನೀಡುತ್ತಾ ಇದೆ. मैं जानता हूं कि भारत में महिलाओं को सशक्त करने के लिए हमें उनकी आर्थिक भागीदारी बढ़ानी होगी. इसलिए हमने अपनी सरकार के हर निर्णय में, हर योजना में इस पहलू का ध्यान रखा. महिलाओं का जीवन स्तर सुधारने के लिए, क्वालिटी ऑफ लाइफ बेहतर करने के लिए विमेन लेड डेवलपमेंट का नया युग देश में लाने की जो गारंटी मोदी ने दी थी, ये उसका प्रत्यक्ष प्रमाण है. 11 ವರ್ಷಗಳಿಂದ ಮೋದಿ ಸರ್ಕಾರ ಮಹಿಳೆಯರ ಸಶಕ್ತೀಕರಣಕ್ಕಾಗಿ ಕೆಲಸ ಮಾಡ್ತಾ ಇದೆ. ಇದಕ್ಕಾಗಿ ಲೋಕಸಭೆ, ರಾಜ್ಯಸಭೆಯಲ್ಲಿ ಮಹಿಳೆಯರಿಗೆ 1/3 ಸ್ಥಾನಗಳನ್ನ ಮೀಸಲಿಡುವ ನಾರಿ ಶಕ್ತಿ ವಂದನ್ ಅಧಿನಿಯಮ ಸೇರಿದಂತೆ ಬೇಟಿ ಬಚಾವೋ, ಬೇಟಿ ಪಡಾವೋ, ಮಿಷನ್ ಶಕ್ತಿ ಸೇರಿದಂತೆ ಹಲವು ಐತಿಹಾಸಿಕ ಕಾನೂನುಗಳನ್ನು ಜಾರಿಗೊಳಿಸಿದೆ. ಯಾವುದೇ ದೇಶದ ನಿರ್ಮಾಣಕ್ಕೆ ಅತ್ಯಂತ ಅವಶ್ಯಕ ಏನಂದ್ರೆ
ಅಲ್ಲಿನ ಮಹಿಳೆಯರ ಸಬಲೀಕರಣ ಮತ್ತು ಆರ್ಥಿಕವಾಗಿ ಸಶಕ್ತರಾಗೋದು. ಇದಕ್ಕಾಗಿ ಮೋದಿ ಸರ್ಕಾರ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಮಹಿಳೆಯರ ಆರೋಗ್ಯ ಸುಧಾರಿಸಲು, ಗರ್ಭಾವಸ್ಥೆಯಲ್ಲಿ ಪೌಷ್ಟಿಕ ಆಹಾರ ಪೂರೈಸಲು ಕೇಂದ್ರ ಸರ್ಕಾರ ಪೋಷಣ್ 2.0 ಯೋಜನೆಯನ್ನ ಜಾರಿಗೊಳಿಸಿದೆ. ಇದು 2018ರಲ್ಲಿ ಆರಂಭವಾಯಿತು. ಈ ಯೋಜನೆಯ ಉದ್ದೇಶ ಏನಂದ್ರೆ, ಗರ್ಭಿಣಿಯರು, ಬಾಣಂತಿಯರು ಮತ್ತು 6 ವರ್ಷಗಳವರೆಗೆ ಮಗುವಿಗೆ ಪೌಷ್ಟಿಕ ಆಹಾರ ಸಿಗುವಂತೆ ಮಾಡೋದು. ಅಪೌಷ್ಟಿಕತೆಯ ವಿರುದ್ಧ ಮೋದಿ ಸರ್ಕಾರದ ಈ ಯೋಜನೆಯ ಲಾಭ ದೇಶದ ಪ್ರತಿಯೊಂದು ಮೂಲೆಯಲ್ಲಿರುವ ಅವಶ್ಯಕತೆ ಇರುವ ಮಹಿಳೆಯವರೆಗೂ ತಲುಪ್ತಾ ಇದೆ. ಇದರಿಂದ ಅಪೌಷ್ಟಿಕತೆಯ ಪ್ರಮಾಣದಲ್ಲಿ ಗಣನೀಯ ಇಳಿಕೆ ಕಂಡು ಬರ್ತಾ ಇದೆ. पोषण के क्षेत्र में हम गर्व के साथ कह सके दुनिया के सामने कि हमने अचीव कर दिया है, और हम अपने बच्चों को देखें, उनको देखते ही हमारा दिन पूरा इतना बढ़िया चला जाए, ऐसे हंसते खेलते बच्चे हर पल नजर आए, जहां जाए वहां नजर आए, ये स्थिति हमें पैदा करनी है. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮಹಿಳೆಯರಿಗೆ ಮೊದಲ ಆದ್ಯತೆ. ಮೋದಿ ಸರ್ಕಾರ ಪರಿವರ್ತನೆ ತರುವಂತಹ ಯೋಜನೆಗಳಲ್ಲಿ ಮಹಿಳೆಯರ ಗೌರವಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದೆ. ಮಹಿಳೆಯರ ಗೌರವ ಕಾಪಾಡಲು ಹೊಸ ಯೋಜನೆ ಜಾರಿಗೊಳಿಸಿದೆ. ಅದರಲ್ಲಿ ಪ್ರಮುಖವಾದದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಕಚ್ಚಾ ಮನೆಗಳಲ್ಲಿ ವಾಸಿಸುತ್ತಿದ್ದ ಕೋಟ್ಯಂತರ ಬಡ ಕುಟುಂಬಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ವರದಾನವಾಗಿದೆ. ಇದರಲ್ಲಿ ಬಡವರು ಮತ್ತು ಮಹಿಳೆಯರಿಗೆ ಪ್ರಾಥಮಿಕ ಆದ್ಯತೆ ನೀಡಲಾಗ್ತಾ ಇದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 73% ಫಲಾನುಭವಿಗಳು ಮಹಿಳೆಯರೇ ಆಗಿದ್ದಾರೆ. ಉತ್ತರ ಪ್ರದೇಶ, ಬಿಹಾರದಲ್ಲಿ ಈ ಯೋಜನೆಯ ಅಡಿಯಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಮನೆ ನೀಡಲಾಗ್ತಾ ಇದೆ. ಇತರೆ ರಾಜ್ಯಗಳಲ್ಲೂ ಮಹಿಳೆಯರಿಗೆ ಮೊದಲ ಆದ್ಯತೆ ನೀಡಲಾಗ್ತಾ ಇದೆ. घर है तो किसके नाम? पुरुषों के नाम. खेत है तो किसके नाम? पुरुषों के नाम. नौकरी, दुकान पर किसका हक? पुरुषों का. आज हमारी सरकार की योजनाएं इस असमानता को दूर कर रही है. प्रधानमंत्री आवास योजना इसका सबसे बड़ा उदाहरण है. ಸುಕನ್ಯಾ ಸಮೃದ್ಧಿ ಯೋಜನೆ. ಮೋದಿ ಸರ್ಕಾರ 2015ರಲ್ಲಿ ಈ ಯೋಜನೆ ಆರಂಭಿಸಿತು. ಇದರಿಂದ ಹೆಣ್ಣು ಮಗುವಿನ ಶಿಕ್ಷಣ ಮತ್ತು ಮದುವೆ ರೀತಿಯ ಖರ್ಚಿಗಾಗಿ ಆರಂಭದಲ್ಲೇ ಉಳಿತಾಯ ಮಾಡಬಹುದು. ಈ ಯೋಜನೆಯಲ್ಲಿ ಪೋಷಕರು ವಾರ್ಷಿಕ 250 ರೂಪಾಯಿಯಿಂದ ಹಿಡಿದು 1.5 ಲಕ್ಷದವರೆಗೆ ಹಣ ಜಮಾ ಮಾಡಬೇಕಾಗತ್ತೆ. 15 ವರ್ಷಗಳವರೆಗೆ ಈ ಹಣವನ್ನ ಪ್ರತಿ ವರ್ಷ ಪಾವತಿಸಬೇಕಾಗತ್ತೆ. ಖಾತೆ ಆರಂಭಿಸಿದ 21 ವರ್ಷಗಳ ನಂತರ ಪಾವತಿಸಿದ ಹಣ ಬಡ್ಡಿ ಸಮೇತ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ದೇಶದಲ್ಲಿ 4,30,00,000 ಅಕೌಂಟ್ಗಳು ತೆರೆದಿವೆ. ಇದು ಸ್ಪಷ್ಟವಾಗಿ ಹೇಳುತ್ತೆ ಮೋದಿ ನೇತೃತ್ವದ ಸರ್ಕಾರ ಹೆಣ್ಣು ಮಗುವಿನ ಭವಿಷ್ಯದ ಬಗ್ಗೆ ಎಷ್ಟು ಯೋಚಿಸ್ತಾ ಇದೆ ಅಂತ. सुकन्या समृद्धि योजना के तहत 10 साल से कम उम्र की बेटी 1,000 रुपया से लेकर के 1.5 लाख रुपए तक उसके मां बाप पैसे बैंक में जमा कर सकते हैं, और सरकार की तरफ से हिंदुस्तान में किसी भी प्रकार की परंपरा में ब्याज दिया जाता है, उससे ज्यादा ब्याज इस बेटी को दिया जाएगा. ಮೋದಿ ಸರ್ಕಾರ ನಿರಂತರವಾಗಿ ಮಹಿಳೆಯರನ್ನ ಸ್ವಾವಲಂಬಿ ಮಾಡಲು ಮತ್ತವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಮಾಡ್ತಾ ಇದೆ. ಇದೇ ಉದ್ದೇಶದಿಂದಲೇ ಮೋದಿ ಸರ್ಕಾರ ಆರಂಭಿಸಿದ್ದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮತ್ತು 52 ಕೋಟಿಗೂ ಹೆಚ್ಚು ಮುದ್ರಾ ಲೋನ್. ಮಹಿಳೆಯರು ತಮ್ಮ ಕಾಲಿನ ಮೇಲೆ ನಿಲ್ಲಲು ಮುದ್ರಾ ಯೋಜನೆ ಬಹಳ ಸಹಕಾರಿ ಎನ್ನುವುದು ಸಾಬೀತಾಗಿದೆ. रिजेक्ट हो गया ना फिर से? नहीं मैडम, आपका मुद्रा लोन अप्रूव हो चुका है. बिना गारंटी के? हाँ जी. 2015ರಲ್ಲಿ ಮೋದಿ ಸರ್ಕಾರ ಈ ಯೋಜನೆಯನ್ನ ಆರಂಭಿಸಿತು. ಈ ಯೋಜನೆಯ 68% ಲಾಭ ಪಡೆದವರು ಮಹಿಳೆಯರೇ. ಇದರಿಂದ 50,000 ರೂಪಾಯಿಯಿಂದ ಹಿಡಿದು 20 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ಸಿಗುತ್ತೆ. ಅಷ್ಟೇ ಅಲ್ಲ, ಮಹಿಳೆಯರಿಗೆ ವಿಶೇಷವಾಗಿ ಪ್ರತ್ಯೇಕ ಬಡ್ಡಿದರ ರಿಯಾಯಿತಿ ಸೌಲಭ್ಯ ಕೂಡ ಲಭ್ಯ ಇದೆ. लोगों ने बताया कि मुद्रा लोन आपके लिए बहुत अच्छा रहेगा, बिना किसी भी वो कागजात की. तो सर मैं वहाँ से मुझे 8 लाख का स्वीकृत किया गया लोन, और मैं बिजनेस शुरू की सर. मैं 2024 में ही ली हूँ सर, और बहुत अच्छा ग्रोथ हुआ सर. क्या काम करती हो? सर सीड्स का है. तो आप सर अभी 1 महीने का कितना कमा सकती है? सर 60,000 तक हो जाता है. अच्छा, 60,000 रुपया.
ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ. ದೇಶದ ಗರ್ಭಿಣಿಯರಿಗಾಗಿ ಈ ಯೋಜನೆಯನ್ನ 2017ರಲ್ಲಿ ಆರಂಭಿಸಲಾಯಿತು. ಗರ್ಭಿಣಿಯರ ಆರೋಗ್ಯದ ಮೇಲೆ ನಿಗಾ ವಹಿಸೋದು ಮತ್ತು ಅವರ ಆರೈಕೆಯಲ್ಲಿ ಯಾವುದೇ ಸಮಸ್ಯೆ ಬರಬಾರದು ಎನ್ನುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯೋಜನೆಗಳನ್ನು ರೂಪಿಸ್ತಾ ಇರುತ್ತವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕೂಡ ಅಂತಹದ್ದೇ ಒಂದು ಯೋಜನೆ. ತಾಯಿ ಮಗುವಿನ ಆರೈಕೆಗಾಗಿ 5,000 ರೂಪಾಯಿ ಕೊಡಲಾಗುತ್ತೆ. ಅದರಲ್ಲಿ 4.26 ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ನೋಂದಾಯಿಸಿಕೊಂಡಿದ್ದಾರೆ. ಈವರೆಗೆ 3,90,00,000 ಮಹಿಳೆಯರ ಖಾತೆಗಳಿಗೆ 18,000 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಈ ಯೋಜನೆಯ ಮೂಲಕ ಮಹಿಳೆಯರ ಖಾತೆಗಳಿಗೆ ಹಣ ವರ್ಗಾಯಿಸಿ ಅವರ ಮತ್ತು ಮಗುವಿನ ಆರೋಗ್ಯದ ಪೋಷಣೆಗೆ ಸಹಕಾರಿಯಾಗಿದೆ. ಪ್ರಧಾನಮಂತ್ರಿ ಮೋದಿ ನೇತೃತ್ವದ ಸರ್ಕಾರ 1 ಮೇ 2016ರಲ್ಲಿ ದೊಡ್ಡ ಕಾರ್ಯಕ್ರಮದಲ್ಲಿ ಉಜ್ವಲ ಯೋಜನೆಯನ್ನ ಘೋಷಣೆ ಮಾಡಿತು. ಕಳೆದ 9 ವರ್ಷಗಳಲ್ಲಿ 200 ಕೋಟಿಗೂ ಹೆಚ್ಚು ಸಿಲಿಂಡರ್ಗಳನ್ನು ಪೂರೈಕೆ ಮಾಡಲಾಗಿದೆ. ಉಜ್ವಲ ಯೋಜನೆಯಿಂದ ಬಿಪಿಎಲ್ ಕಾರ್ಡುದಾರ ಕುಟುಂಬಗಳಿಗೆ ಉಚಿತ ಗ್ಯಾಸ್ ಕನೆಕ್ಷನ್ ನೀಡಲಾಗುತ್ತೆ. ಪ್ರತಿ ವರ್ಷವೂ ಒಟ್ಟು 12 ಸಿಲಿಂಡರ್ಗಳು ಸಬ್ಸಿಡಿ ದರದಲ್ಲಿ ಕುಟುಂಬಕ್ಕೆ ಸಿಗುತ್ತೆ. ಇನ್ನು ಉಜ್ವಲ ಯೋಜನೆಯ ಲಾಭ ಪಡೆದವರಲ್ಲಿ 80% ಮಹಿಳೆಯರು ಗ್ರಾಮೀಣ ಭಾಗದವರು ಎನ್ನುವುದು ವಿಶೇಷ. पीड़ा को जी करके आया हूं और इसलिए मुझे मेरी इन गरीब माताओं को इस कष्टदायक जिंदगी से मुक्ति दिलानी है. ಸ್ಟ್ಯಾಂಡ್ ಅಪ್ ಯೋಜನೆ. ಕೇಂದ್ರ ಸರ್ಕಾರದ ಈ ಯೋಜನೆಯ ಉದ್ದೇಶ ಎಸ್ಸಿ/ಎಸ್ಟಿ ವರ್ಗ ಮತ್ತು ಮಹಿಳೆಯರನ್ನ ಸ್ವ ಉದ್ಯೋಗಕ್ಕೆ ಪ್ರೇರಣೆ ಕೊಡೋದು. ಈ ಯೋಜನೆಯಿಂದ 10 ಲಕ್ಷ ರೂಪಾಯಿಯಿಂದ 1 ಕೋಟಿಯವರೆಗೆ ಸಾಲ ಕೊಡಲಾಗುತ್ತೆ. ಈ ಯೋಜನೆಯಿಂದಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಕ್ಕಿದೆ. ಸಮುದಾಯದ ದೃಷ್ಟಿಯಲ್ಲಿ ಸಕಾರಾತ್ಮಕ ಬದಲಾವಣೆಯಾಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸರ್ಕಾರ ನಿರಂತರವಾಗಿ ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ತ್ರಿವಳಿ ತಲಾಖ್ ಪದ್ಧತಿಯನ್ನ ಮೋದಿ ಸರ್ಕಾರ ಕೊನೆಗಾಣಿಸಿದೆ. ಮಹಿಳೆಯರ ವಿವಾಹದ ವಯಸ್ಸನ್ನ 18ರಿಂದ 21ಕ್ಕೆ ಏರಿಕೆ ಮಾಡಿದೆ. ಸಂವಿಧಾನದ ಅನುಚ್ಛೇದ 35A ಅಂತ್ಯಗೊಳಿಸುವುದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಮಹಿಳೆಯರಿಗೆ ಸಮಾನ ಆಸ್ತಿ ಮತ್ತು ಕಾನೂನಿನ ಅಧಿಕಾರ ನೀಡುವ ಮೂಲಕ ಕ್ರಾಂತಿಕಾರಿ ಕ್ರಮ ಕೈಗೊಂಡಿದ್ದಾರೆ. ಇದು ಮೋದಿ ನೀತಿಯ ದೂರದೃಷ್ಟಿಯ ಪ್ರತಿಫಲವಾಗಿದೆ. ಇವತ್ತು ಮಹಿಳೆಯರು ಪುರುಷರ ಜೊತೆಗೆ ಸಮಾನವಾಗಿ ಹೆಜ್ಜೆ ಹಾಕ್ತಾ ಇದ್ದಾರೆ. ನವ ಭಾರತ ಮತ್ತು ವಿಕಸಿತ ಭಾರತದ ನಿರ್ಮಾಣ ಮಾಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, TV9.